ಎಲ್ಲ KCET 2026ನ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, KCET 2026ನ ವಿದ್ಯಾರ್ಥಿಗಳಿಗೆ ಒಂದಷ್ಟು ಬಿಗ್ ಅಪ್ಡೇಟ್ಗಳು ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಹಾಗೆ ಗುಡ್ ನ್ಯೂಸ್ ಕೂಡ ಇದೆ ಅಂತಲೇ ಹೇಳ್ಬೋದಾಗಿದೆ. ವಿದ್ಯಾರ್ಥಿಗಳಿಗೆ ಹಾಗೆ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಚಾಯ್ಸ್ ಎಂಟ್ರಿ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರೆ, ಫೀಸ್ ಪೇಮೆಂಟ್ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರೆ, ಹಾಗೆ ಥರ್ಡ್ ರೌಂಡ್ ಅನ್ನೋದು ಯಾವಾಗ ಶುರುವಾಗುತ್ತೆ, ಹಾಗೆ ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಪೆನಾಲ್ಟಿ ಪೇ ಮಾಡಬೇಕಾ ಅಂತೆಲ್ಲ ಕೇಳ್ತಾ ಇದ್ದರೆ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಕ್ಲಿಯರಿಟಿ ಕೊಡ್ತಾ ಬರ್ತೀನಿ. ಅಡ್ಮಿಷನ್ ಪ್ರೊಸೆಸ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ಕ್ಲಿಯರಿಟಿ ಕೊಡ್ತಾ ಬರ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, 100% ನಿಮ್ಗೆ ಹೆಲ್ಪ್ ಆಗುತ್ತೆ. ಈ ಒಂದು ವಿಡಿಯೋ KCET ಚಾಯ್ಸ್ ಎಂಟ್ರಿ ದಿನಾಂಕವನ್ನು ಎಷ್ಟು ದಿನಗಳವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ, ಎಷ್ಟು ದಿನಗಳವರೆಗೆ ಮಾಡಿದ್ದಾರೆ, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ ಚಾಯ್ಸ್ 1 ಮತ್ತು ಚಾಯ್ಸ್ 4 ಆಯ್ಕೆ ಮಾಡಬೇಕಾದ ಕೊನೆಯ ದಿನಾಂಕ ಯಾವುದು, ಯಾವ ದಿನದ ಒಳಗಡೆ ಇದನ್ನೆಲ್ಲ ಕಂಪ್ಲೀಟ್ ಮಾಡಬೇಕಾಗತ್ತೆ, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ KCET ಅಡ್ಮಿಷನ್ ಫೀಸ್ ಪೇಮೆಂಟ್ಗೆ ಕೊನೆಯ ದಿನಾಂಕ ಯಾವುದು, ಎಕ್ಸ್ಟೆಂಡ್ ಮಾಡಿದ್ದಾರಾ, ಎಷ್ಟು ದಿನ ಮಾಡಿದ್ದಾರೆ, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ ಥರ್ಡ್ ರೌಂಡ್ಗೆ ಹೋಗಲು ಈಗಿರುವ ಸೀಟ್ ಕ್ಯಾನ್ಸಲ್ ಮಾಡಿದರೆ 5,000 ಫೀಸ್ ಪೇಮೆಂಟ್ 5,000ನ ಪೆನಾಲ್ಟಿ ಪೇ ಮಾಡಬೇಕಾ, 5,000 ಪೆನಾಲ್ಟಿ ಪೇ ಮಾಡಿಬಿಟ್ಟು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕಾ, ಅಥವಾ ಏನಾದರೂ ಕಡಿಮೆ ಮಾಡಿದರೆ ಏನು, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ KCET ಆಫೀಸ್ ಮುಂದೆ ಸ್ಟೂಡೆಂಟ್ ಪ್ರೊಟೆಸ್ಟ್ ಮಾಡಿದ್ದಕ್ಕೆ 5,000 ಪೆನಾಲ್ಟಿ ಕ್ಯಾನ್ಸಲ್ ಆಗುತ್ತಾ ಅಥವಾ ಇಲ್ಲ, ಏನಾಗುತ್ತೆ, ಕಡಿಮೆ ಮಾಡ್ತಾರೆ ಪೆನಾಲ್ಟಿನ, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ ಥರ್ಡ್ ರೌಂಡ್ KCET ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಗೈಡ್ ಮಾಡ್ತಾ ಬರ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರಿದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಂದುಬಿಟ್ಟು KCET ಚಾಯ್ಸ್ ಎಂಟ್ರಿ ದಿನಾಂಕವನ್ನು ಎಷ್ಟು ದಿನಾಂಕದ ಒಳಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಕೇಳ್ತಿದ್ರೆ. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಆಗಸ್ಟ್ 29 ತನಕ ನಿಮಗೆ ಟೈಮ್ ಇರುತ್ತೆ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ. ಅಂದರೆ ನಾಳೆವರೆಗೂ ಟೈಮ್ ಇದೆ. ಇವತ್ತು 28, ನಾಳೆವರೆಗೂ ಟೈಮ್ ಇದೆ. 29ವರೆಗೂ ಟೈಮ್ ಇದೆ. ನಾಳೆ ಸಂಜೆ ಒಳಗಡೆ ನೀವು ಚಾಯ್ಸ್ ಎಂಟ್ರಿನ ಮಾಡಲೇಬೇಕಾಗತ್ತೆ. ನೀವೇನಾದರೂ ಮಾಡಿಲ್ಲ ಅಂದರೆ ನಿಮಗೆ 100% ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅಡ್ಮಿಷನ್ ಆಗೋಕ್ಕಾಗಲ್ಲ, ನಿಮಗೆ ಸೀಟ್ ಅನ್ನೋದು ಸಿಗೋಲ್ಲ. ಅದಕ್ಕೋಸ್ಕರ ಮಿಸ್ ಮಾಡಿದ್ದು ಚಾಯ್ಸ್ ಎಂಟ್ರಿ ಮಾಡಿ. ನೀವು ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂದರೆ ನೀವು ಕೌನ್ಸ್ಲಿಂಗಿಂದನೇ ಎಕ್ಸಿಟ್ ಆಗ್ತೀರಾ. ಆಟೋಮೆಟಿಕ್ಲಿ ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು KE ಅವರು ನೀವು ಕೌನ್ಸ್ಲಿಂಗಿಂದ ಎಕ್ಸಿಟ್ ಆಗ್ತಾರೆ. ಅದಕ್ಕೋಸ್ಕರ ತಪ್ಪದೆ ಚಾಯ್ಸ್ ಎಂಟ್ರಿನ ಮಾಡಿ. ಎಲ್ಲರೂ ಕೂಡ ನೆಕ್ಸ್ಟ್ ಬಂದುಬಿಟ್ಟು ಚಾಯ್ಸ್ 1 ಮತ್ತು ಚಾಯ್ಸ್ 4ನ ಆಯ್ಕೆ ಮಾಡಬೇಕಾದ ಕೊನೆಯ ದಿನಾಂಕ ಯಾವುದು. ಚಾಯ್ಸ್ 1 ಮತ್ತು ಚಾಯ್ಸ್ 4ನ ಆಯ್ಕೆ ಮಾಡೋಕ್ಕೆ ಇದು ಕೂಡ ಆಗಸ್ಟ್ 29 ಚಾಯ್ಸ್ ಎಂಟ್ರಿಲೇ ಬರೋದು ಎರಡು. ಇದು ಕೂಡ ಆಗಸ್ಟ್ 29 ಸಂಜೆ, ಅಂದರೆ ನಾಳೆ ಸಂಜೆ ಒಳಗಡೆ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೀವು ಕಂಪ್ಲೀಟ್ ಮಾಡಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ. ಎಲ್ಲರೂ ಕೂಡ ಚಾಯ್ಸ್ ಎಂಟ್ರಿನ ನಿನ್ನೆನೇ ಲಾಸ್ಟ್ ಡೇಟ್ ಅಂತ ಇತ್ತು. 2 ದಿನ ಎಕ್ಸ್ಟೆಂಡ್ ಮಾಡಿದರೆ ನಿಮಗೆ ಇದೊಂದು ಗುಡ್ ನ್ಯೂಸ್. ಇಲ್ಲ ಅಂದಿದ್ರೆ ನಿಮಗೆ ನಿನ್ನೆನೇ ಲಾಸ್ಟ್ ಆಗಿದೆ. ಇನ್ನು ತುಂಬ ವಿದ್ಯಾರ್ಥಿಗಳು ಕಂಪ್ಲೀಟ್ ಮಾಡಿರಲಿಲ್ಲ ಚಾಯ್ಸ್ ಎಂಟ್ರಿನ, ಅವರಿಗೆಲ್ಲ ಎಕ್ಸಿಟ್ ಆಗ್ತಿತ್ತು, ಕೌನ್ಸ್ಲಿಂಗಿಂದ ಎಕ್ಸಿಟ್ ಆಗ್ತಿದ್ರು. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಇನ್ನು 2 ದಿನ ಟೈಮ್ ಇದೆ. ಅಂದರೆ ನಾಳೆ ಲಾಸ್ಟ್ ಡೇಟ್ ಆಗಿರುತ್ತೆ. ನಾಳೆನೇ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಾಳೆ ಒಳಗಡೆ ಕಂಪ್ಲೀಟ್ ಮಾಡಬೇಕು. ಚಾಯ್ಸ್ 1ನ ಸೆಲೆಕ್ಟ್ ಮಾಡಿದ್ರೆ ನೀವು ಸೀಟ್ ಸಿಕ್ಕಿರುತ್ತಲ್ಲ, ಆ ಸೀಟ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಚಾಯ್ಸ್ 1ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಅಡ್ಮಿಷನ್ ಆಗ್ಬೋದಾಗುತ್ತೆ. ಫೀಸ್ ಪೇಮೆಂಟ್ನ ಮಾಡಿಬಿಟ್ಟು ಕಾಲೇಜ್ ರಿಪೋರ್ಟಿಂಗು ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಿಬಿಟ್ಟು ನೀವು ಅಡ್ಮಿಷನ್ ಆಗ್ಬೋದಾಗುತ್ತೆ. ನೀವೇನಾದರೂ ಚಾಯ್ಸ್ 4ನ ಸೆಲೆಕ್ಟ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಕೌನ್ಸ್ಲಿಂಗಿಂದ ಎಕ್ಸಿಟ್ ಆಗ್ತಾರೆ. ನಿಮಗೆ ಸೀಟ್ ಸಿಕ್ಕಿರುತ್ತಲ್ಲ, ಅದು ಯಾವುದು ಬೇಡ ಅಂತ ಇದ್ದರೆ ನೀವು ಡೈರೆಕ್ಟಾಗಿ ಕೌನ್ಸ್ಲಿಂಗಿಂದ ಎಕ್ಸಿಟ್ ಆಗ್ಬೋದಾಗುತ್ತೆ. ಚಾಯ್ಸ್ 4ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಚಾಯ್ಸ್ 1ನೇ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟೆ ನೀವು ಥರ್ಡ್ ರೌಂಡಿಗೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಅದು ಹೇಗೆ ಅಂತ ವಿಡಿಯೋ ಎಂಡಿಂಗಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು KCET ಅಡ್ಮಿಷನ್ ಫೀಸ್ ಪೇಮೆಂಟ್ಗೆ ಕೊನೆಯ ದಿನಾಂಕವನ್ನು ಯಾವ ದಿನಾಂಕದವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದಂತೂ ವಿದ್ಯಾರ್ಥಿಗಳಿಗೆ ತುಂಬಾ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಇದು ಮಾತ್ರ ವಿದ್ಯಾರ್ಥಿಗಳು ಇಷ್ಟೊಂದು ಒಳ್ಳೆ ಆಪರ್ಚುನಿಟಿ, ತುಂಬ ಟೈಮ್ ಕೊಟ್ಟಿದ್ದಾರೆ ನಿಮಗೆ ಫೀಸ್ ಪೇಮೆಂಟ್ ಮಾಡೋಕ್ಕೆ. ಆಗಸ್ಟ್ 31ವರೆಗೆ ನಿಮಗೆ ಟೈಮ್ ಇರುತ್ತೆ. 31 ಒಳಗಡೆ ನೀವು ಪೇಮೆಂಟ್ ಮಾಡಬೇಕು. ಇನ್ನು 4 ದಿನ ಟೈಮ್ ಇದೆ. ಆದಷ್ಟು ಬೇಗ ಎಲ್ಲದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಚಾಯ್ಸ್ ಎಂಟ್ರಿ ಕಂಪ್ಲೀಟ್ ಮಾಡಿಬಿಟ್ಟು ನೀವು ಅಡ್ಮಿಷನ್ ಫೀಸ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಕೊನೆಯ ದಿನಾಂಕ
ಸೊ ಈ 31ವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇದೊಂದು ಗುಡ್ ನ್ಯೂಸ್ ವಿದ್ಯಾರ್ಥಿಗಳಿಗೆ. ಸೊ ಹಾಗಂತ ಡಿಲೇ ಮಾಡೋಕ್ಕೆ ಹೋಗ್ಬೇಡಿ, ಆದಷ್ಟು ಬೇಗ ಮಾಡ್ತಾ ಹೋಗಿ. ಸೊ ಆಮೇಲೆ ಸರ್ವರ್ ಇಶ್ಯೂಸ್ ಏನಾದರೂ ಪ್ರಾಬ್ಲಮ್ ಆದರೆ, ಟೆಕ್ನಿಕಲ್ ಇಶ್ಯೂಸ್ ಆದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಬಂದ್ಬಿಟ್ಟು 3rd ರೌಂಡಿಗೆ ಹೋಗಲು ಈಗಿರುವ ಸೀಟ್ನ ಕ್ಯಾನ್ಸಲ್ ಮಾಡಿದರೆ 5,000 ಪೆನಾಲ್ಟಿ ಪೇ ಮಾಡಬೇಕಾ? ಸೊ ಹೌದು. ಸೊ ನೀವೇನಾದರೂ 3rd ರೌಂಡಿಗೆ ಹೋಗ್ಬೇಕಂದ್ರೆ ಸೆಕೆಂಡ್ ರೌಂಡ್ನಲ್ಲಿ ಸಿಕ್ಕಿರುತ್ತಲ್ಲ ಆ ಸೀಟ್ನ ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಸೊ ಸಾರಿ ಅಂದರೆ ನೀವು ಕ್ಯಾನ್ಸಲ್ ಮಾಡಿಬಿಟ್ಟು 3rd ರೌಂಡಿಗೆ ಹೋಗಬೇಕಂದ್ರೆ, ಸೊ ನೀವು ಆ ಸೀಟ್ ಸಿಕ್ಕಿರುತ್ತಲ್ಲ ಆ ಸೀಟ್ನ ಕ್ಯಾನ್ಸಲ್ ಮಾಡಬೇಕಂದ್ರೆ ನೀವು 5,000ನ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಅಂದರೆ ಪೆನಾಲ್ಟಿನ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತುಂಬಾ ವಿದ್ಯಾರ್ಥಿಗಳಿಗೆ ಗೊಂದಲ ಶುರುವಾಗಿದೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು KCT ಆಫೀಸ್ ಮುಂದೆ ಸ್ಟೂಡೆಂಟ್ ಪ್ರೊಟೆಸ್ಟ್ ಮಾಡಿದ್ದಕ್ಕೆ ಪೆನಾಲ್ಟಿ ಏನಾದರೂ ಕಡಿಮೆ ಮಾಡಿದರೆ ಅಥವಾ ಕ್ಯಾನ್ಸಲ್ ಆಗುತ್ತಾ ಅಂತ ಕೇಳ್ತಿದ್ವಿ. ಸೊ ಇನ್ನೂ ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ಸೊ ಪೆನಾಲ್ಟಿ ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬ ಜಾಸ್ತಿನೇ ಇದೆ. ಕ್ಯಾನ್ಸಲ್ ಆಗೋ ಚಾನ್ಸಸ್ಸು, ಪೆನಾಲ್ಟಿ ಕಟ್ಟೋ ಚಾನ್ಸಸ್ ಇರಲ್ಲ. ಸೊ ನೋಡೋಣ, ನಾಳೆ ಏನಾದರೂ ಅಪ್ಡೇಟ್ ಬಂದರೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಪೆನಾಲ್ಟಿ ಕಟ್ಟಲೇಬೇಕಾ, ಸೊ ಏನು ಅಂತ. ಸೊ ಈಗಾಗಲೇ ಏನೋ ಮೇ ಬಿ ಚೇಂಜಸ್ ಆಗಿರಬೇಕು, ಪೆನಾಲ್ಟಿ ಕಟ್ಟೋದು ಬೇಡ ಅಂತ ಏನೋ ಬರ್ತಾಯಿತ್ತು. ಸೊ ನೋಡೋಣ ಏನಾಗತ್ತಂತ. ಸೊ ಪೆನಾಲ್ಟಿ ಕಟ್ಟೋದು ಆಲ್ಮೋಸ್ಟ್ ಬೇಡ. ಸೊ ನೋಡೋಣ ಏನಾಗುತ್ತೆ. ನೆಕ್ಸ್ಟ್ 3rd ರೌಂಡ್ KCT ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗಲಿದೆ ಅಂತ ಕೇಳ್ತಿದ್ರೆ, 3rd ರೌಂಡ್ ಕೌನ್ಸ್ಲಿಂಗ್ ಬಂದುಬಿಟ್ಟು ಸೆಪ್ಟೆಂಬರ್ 1st ವೀಕಲ್ಲಿ ಶುರುವಾಗುತ್ತೆ. ಸೆಪ್ಟೆಂಬರ್ 2nd ವೀಕ್ ಅಷ್ಟರಲ್ಲಿ ನಿಮ್ಮ ಒಂದು ಕೌನ್ಸ್ಲಿಂಗ್ ಅನ್ನೋದು ಎಲ್ಲದು ಆಲ್ಮೋಸ್ಟ್ ಎಂಡ್ ಆಗುತ್ತೆ. ಸೊ ಆಮೇಲೆ ಅಡ್ಮಿಷನ್ ಆಗಬೇಕಾಗುತ್ತೆ. ಸೊ ಅಡ್ಮಿಷನ್ ಆಗಿಬಿಟ್ಟು ಸೊ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಇಂಜಿನಿಯರಿಂಗ್ ಮತ್ತು ಡಿಗ್ರಿ ಕಾಲೇಜಸ್ ಎಲ್ಲದೂ ಶುರುವಾಗ್ತಾ ಇರುತ್ತೆ. ಸೊ ಕೆಲವೊಂದಷ್ಟು ಕಾಲೇಜಸ್ ಈಗಾಗಲೇ ಶುರುವಾಗಿದೆ. ಸೊ ಕೆಲವೊಂದಷ್ಟು ಕಾಲೇಜ್ ಸೆಪ್ಟೆಂಬರ್ 1st ವೀಕಲ್ಲಿ ಶುರುವಾಗಷ್ಟೆ. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಅಡ್ಮಿಷನ್ ಆಗಿ, ತುಂಬ ಡಿಲೇ ಮಾಡೋಕ್ಕೆ ಹೋಗ್ಬಿಡಿ, ಆಮೇಲೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಸೊ ಹಾಗೆ ತುಂಬ ಜಾಸ್ತಿ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಗ್ರೂಪ್ಸ್ ಆಗಿರ್ಬೋದು, ಸೊ ಎಲ್ಲದಕ್ಕೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಏನು ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.